ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅರ್ಜುನ್ ಭಾರ್ಗವಿ JP ಪಾಟೀಲ್ ಕೋಪ ಕಡಿಮೆ ಆಗಬೇಕು ಅಂತ ಮನೆ ಬಿಟ್ಟು ಇಲ್ಲಿ ರವೀಂದ್ರ ಭಟ್ಕಲ್ ಮನೆಗೆ ಬರ್ತಾರೆ. ರವೀಂದ್ರ ಭಟ್ಕಲ್ ಅವ್ರಿಗೆ ಅಚ್ಚರಿ ಆಗುತ್ತೆ, ತನ್ನ ಮಗಳು ಮತ್ತು ಅಳಿಯ ಯಾಕೆ ಮನೆಗೆ ಬಂದರು ಅಂತ. ಹಾಗಾಗಿ ಕೇಳ್ತಾರೆ ಏನಾದರೂ ಮನೇಲಿ ಪ್ರಾಬ್ಲಮ್ ಇದೆಯಾ ಅಂತ. ಆ ರೀತಿ ಏನಿಲ್ಲ, ಭಾರ್ಗವಿಯನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತದೆ. ಬಟ್ ಅದೇ ಕಾರಣಕ್ಕೆ ಈ ಮನೆಗೆ ಕರ್ಕೊಂಡು ಬಂದೆ ಅಷ್ಟೇ ಅಂತಾರೆ. ತುಂಬಾ ಖುಷಿ ಆಗುತ್ತೆ. ಜನಗಳು ಎಲ್ಲರೂ ಕೂಡ ಭಾರ್ಗವಿಗೆ ಜೈಕಾರ ಹಾಕ್ತಾರೆ. ಪ್ರೀತಿಯಿಂದ ಇಲ್ಲಿ ರವೀಂದ್ರ ಭಟ್ಕಲ್ ಅವರು ಭಾರ್ಗವಿಯನ್ನು ಮನೆಗೆ ತುಂಬಿಸ್ಕೊತಾರೆ. ನಂತರ ಅರ್ಜುನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ರವೀಂದ್ರ ಭಟ್ಕಲ್ ಅವರು. ಯಾಕಂದರೆ ಇಲ್ಲಿ ಅರ್ಜುನ್ ಶ್ರೀಮಂತರ ಮನೆ ಹುಡುಗ, ಅಂಥದ್ರಲ್ಲಿ ಅವನಿಗೆ ಈ ಒಂದು ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ನಂತರ ಅರ್ಜುನ್ಗೆ ಕಷ್ಟ ಆಗ್ತಿರ್ಬೋದೇನೋ, ಏನಾದರೂ ಬೇಕಿದ್ರೆ ಕೇಳೋಣ ಅಂದ್ಕೊಂಡು ರೂಮಿಗೆ ಹೋದ್ರೆ ಇಲ್ಲಿ ಅರ್ಜುನ್ ಪಂಚೆ ಹುಡ್ಕೊತಿರ್ತಾರೆ. ಏನದು, ನೀವು ಯಾಕೆ ಪ್ಯಾಂಟ್ ಬೇಕು ಅಂದಿದ್ರೆ ತರಿಸ್ಕೊಡ್ತಿದ್ನಲ್ಲ ಅಂದಾಗ, ಇಲ್ಲ ನೀವು ಎಷ್ಟು ಚೆನ್ನಾಗಿ ಕಾಣ್ತೀರ ಪಂಚೆ ಹುಡ್ಕೊಂಡು, ಹಾಗೆ ನಾನು ಕಾಣಬೇಕು ಅಂತ ಹಾಕ್ಕೊಂಡಿದ್ದೆ ಅಷ್ಟೇ ಅಂತ ಅರ್ಜುನ್ ಹೇಳ್ತಾರೆ. ಸರಿ ಆಯಿತು, ನಿಮ್ಗೇನಾದರೂ ಬೇಕು ಅಂದರೆ ಕೇಳಿ, ಈ ರೂಮಲ್ಲಿ ಇರೋದು ಬೇಡ, ಮಂಚ ಇಲ್ಲ ಅಂದಾಗ, ಇಲ್ಲ ಪರವಾಗಿಲ್ಲ ನಾನು ಚಾಪೆ ಮೇಲೆ ಮಲ್ಕೋತೀನಿ ಅಂತ ಅರ್ಜುನ್ ಹೇಳ್ತಾರೆ. ನಂತರ ಅಲ್ಲಿಂದ ರವೀಂದ್ರ ಭಟ್ಕಲ್ ಅವರು ಹೋಗ್ತಿದ್ದಾಗೆ ಭಾರ್ಗವಿ ಬಂದು, ಅಪ್ಪ ಹೇಳಿದ ಮಾತು ನಿಜ, ನಿಮಗೆ ತುಂಬ ಕಷ್ಟ ಆಗ್ತಿದೆ ಅಲ್ವಾ, ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟ. ಖಂಡಿತವಾಗ್ಲೂ ಇವತ್ತು ಅಪ್ಪ ಮಗನ ನಡುವೆ ಬೆರಕು ಬಂದಿದೆ, ನಿಮ್ಮಿಬ್ಬರ ನಡುವೆ ಸಂಬಂಧ ಹಾಳಾಗ್ತದೆ, ಅದಕ್ಕೆಲ್ಲ ಕಾರಣ ನಾನೇ ಆದೆ ಅಲ್ವಾ ಅಂತ ಭಾರ್ಗವಿ ಅಂದ್ಕೊಂಡಾಗ, ಆ ರೀತಿ ಏನು ಯೋಚನೆ ಮಾಡಬೇಡಿ, ಎಲ್ಲವೂ ಕೂಡ ಒಳ್ಳೇದಕ್ಕಾಗ್ತದೆ ಅಂದ್ಕೊಳ್ಳಿ, ಎಲ್ಲ ಕೂಡ ಒಳ್ಳೇದಾಗತ್ತಾ ಅಂತ ಹೇಳಿ ಅರ್ಜುನ್ ಭಾರ್ಗವಿ ತೊಡೆ ಮೇಲೇ ಮಲ್ಕೊಂಡ್ಬಿಡ್ತಾರೆ. ನಂತರ ಇದ ಕಡೆ ನಿರ್ಮಲಾ ಹಾಗೆ ಸಾಕ್ಷಿ ಇಬ್ಬರು ಕೂಡ ಭಾರ್ಗವಿ ಅರ್ಜುನ್ ಬಗ್ಗೆ ಮಾತನಾಡ್ತಿರ್ತಾರೆ. ಅಷ್ಟರಲ್ಲಿ ಬೃಂದ ಅಲ್ಲಿಗೆ ಬರ್ತಾಳೆ. ಇಲ್ಲಿ ಅರ್ಜುನ್ದೇನೂ ತಪ್ಪಿಲ್ಲ, ಭಾರ್ಗವಿನೇ ಅರ್ಜುನನ್ನು ತಲೆ ಕೆಡಿಸಿ ಕರ್ಕೊಂಡು ಹೋಗಿರೋದು ಅಂತ ಹೇಳ್ತಾರೆ. ಹೌದು, ಅವಳಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಅಂತ ಹೇಳಿ ನಿರ್ಮಲಾ ಮತ್ತು ಸಾಕ್ಷಿಯವರು ಹೇಳ್ತಾರೆ. ಆಗ ಇಲ್ಲಿ ನಿಜಕ್ಕೂ ನಿಮ್ಮಂಥ ಅಮ್ಮಂದಿರನ್ನು ಪಡೆಯೋದಕ್ಕೆ ಅರ್ಜುನ್ ತುಂಬ ಪುಣ್ಯ ಮಾಡಿದ್ದಾನೆ, ನಿಮ್ಮಂಥ ತಾಯಿ ನನಗೂ ಕೂಡ ಇರಬೇಕಿತ್ತು. ಅರ್ಜುನ್ ಅಷ್ಟೆಲ್ಲ ಮಾಡಿದ್ರು ಕೂಡ ಈಗಲೂ ಅವನಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತಿದ್ದೀರ ನೀವು ಅಂತ ಬೃಂದ ಹೇಳಿದಾಗ, ಇನ್ನು ಮುಂದೆ ನೀನೇನು ಯೋಚನೆ ಮಾಡಬೇಡ, ನಿನಗೇನು ಅನ್ನೋದು ನಮಗೆ ಗೊತ್ತಾಗಿದೆ. JP ಅವತ್ತು ನಿನ್ನ ಮೇಲೆ ನಂಬಿಕೆ ಇಟ್ಟಾಗಲೇ ನಾವು ಅರ್ಥ ಮಾಡ್ಕೋಬೇಕಿತ್ತು. ಮೀಡಿಯಾದವ್ರ ಮುಂದೆ JP ಪಾಟೀಲ್ ಪರವಾಗಿ ನಿಂತು ಮಾತಾಡ್ದಾಗಲೇ ನೀನು ನಮ್ಮ ಮನಸ್ಸನ್ನು ಗೆದ್ದುಬಿಟ್ಟಕ್ಕೆ ಯೋಚನೆ ಮಾಡಬೇಡ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಅಂದರೆ JP ಪಾಟೀಲ್ ಅವರ ಹೆಂಡತಿ ಹಾಗೆ ಸಾಕ್ಷಿ ಹೇಳ್ತಾರೆ. ತದನಂತರ ಇತ್ತ ಕಡೆ ಶಕ್ತಿ ಪ್ರಸಾದ್ ಹಾಗೆ ವಂದನನ ಬೃಂದ ಭೇಟಿ ಮಾಡ್ತಾಳೆ. ಇದಕ್ಕೆಲ್ಲ ಕಾರಣ ಭಾರ್ಗವಿ. ಆ ಭಾರ್ಗವಿನ ಹೇಗೆ ಮಟ್ಟ ಹಾಕಬೇಕು ಅನ್ನೋದು ನನಗೆ ಗೊತ್ತದೆ, ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳ್ತಿದ್ರೆ, ಅತ್ತ ಕಡೆ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಭಾರ್ಗವಿ ತನ್ನ ತಂದೆ ತಾಯಿಯ ಜೊತೆಯಲ್ಲಿ ಇನ್ನು ಮುಂದಿನ ಗೌರಿ ಅಪ್ಪನ ಕೋರ್ಟ್ಗೆ ಕರ್ಕೊಂಡು ಹೋಗಿ ಕೋರ್ಟನ್ನು ಹಕ್ಸಿ ಇಲ್ಲಿ ಅತ್ತೆಗೆ ನ್ಯಾಯ ಕೊಡಿಸೋದೇ ಆಗಿದೆ ಅಂತ ಹೇಳಿ ಭಾರ್ಗವಿ ಶಪಥ ಮಾಡ್ತಿದ್ದಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಮತ್ತೆ ಭಾರ್ಗವಿ JP ಪಾಟೀಲ್ ಸೋಕು ಅಡುಗೆ ಸೋಕಿ ಮನೆಗೆ ಮತ್ತೆ ವಾಪಸ್ಸಾಗಿ ಬೃಂದ ಪ್ಲಾನನ್ನು ಉಲ್ಟಾ ಮಾಡ್ತಾಳ ಅನ್ನೋದನ್ನ ಕಾದು ನೋಡಬೇಕು.